ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪಾಟನ್ಸ್ ಅಕಾಡೆಮಿ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಏನೊಂದು ಎಕ್ಸಾಮ್ ಲೈಕ್ ಗೌರ್ಮೆಂಟ್ ಎಕ್ಸಾಮ್ ಅಂತ ಅಂದಾಗ FDA ಇರ್ಬೋದು, ಅಥವಾ SDA ಇರ್ಬೋದು, ಅಥವಾ ಗ್ರೂಪ್ C ಇರ್ಬೋದು. ಈ ಎಕ್ಸಾಮ್ಸ್ಗಳಲ್ಲಿ ಎಸ್ಪೆಷಲಿ ಕಮ್ಯುನಿಕೇಷನ್ ಪೇಪರ್ ಇದ್ದೇ ಇರುತ್ತೆ ಅಲ್ವಾ. ಆ ಕಮ್ಯುನಿಕೇಷನ್ ಪೇಪರಲ್ಲಿ 3 ಭಾಗ ಇರುತ್ತೆ: ಕನ್ನಡ ಒಂದು, ಇಂಗ್ಲೀಷ್ ಒಂದು, ಕಂಪ್ಯೂಟರ್ ಒಂದು. ಓಕೆ, ಸೊ ಕನ್ನಡ ಬಂದು ನಿಮಗೆ ಮ್ಯಾಕ್ಸಿಮಮ್ ವೆಯ್ಟೇಜ್ ಬಂದು 35 ಮಾರ್ಕ್ಸ್ವರೆಗೂ ಇರುತ್ತೆ. ಓಕೆ, ಸೊ ನಿಮಗೆ ಒಂದೊಂದು ಪೇಪರಲ್ಲಿ ಅದು 30 ಇರ್ಬೋದು, 35 ಇರ್ಬೋದು. ಸೊ ಆಲ್ಮೋಸ್ಟ್ 1/3 ಆಫ್ ದ ಪೇಪರು ಕನ್ನಡ ಪೇಪರ್ ಅಂತೂ ಇದ್ದೇ ಇರುತ್ತೆ. ಸೊ ಕನ್ನಡ ಪೇಪರಲ್ಲಿ ಏನೇನು ಕೇಳ್ತಾರೆ ಅಂದರೆ ಎಸ್ಪೆಷಲಿ ಗ್ರಾಮರ್ ಸೆಕ್ಷನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಗ್ರಾಮರ್ ಅಂತ ಅಂದರೆ ನಿಮಗೆ ನಾವು ಏನು ಸ್ಕೂಲ್ನಲ್ಲಿ ಓದಿರ್ತೀವಲ್ಲ 6ರಿಂದ 10ನೇ ಕ್ಲಾಸು, ಆ ಗ್ರಾಮರು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಅದರ ಒಂದು ಬೇಸಿಸ್ ಮೇಲೆ ನಾವು ಈ ಒಂದು ಕ್ಲಾಸ್ನ ಡಿಸೈನ್ ಮಾಡಿರ್ತೀವಿ. ಈ ಒಂದು ಕ್ಲಾಸಿಂದ ನಿಮಗೆ ಈ 35 ಮಾರ್ಕ್ಸು ಅಂದರೆ 1/3 ಪೇಪರ್ ಏನಿದೆ ಇದಕ್ಕೆ ಪ್ರಿಪ್ರೇಷನ್ನು ಆರಾಮಾಗಿ ಆಗುತ್ತೆ. ನೀವು ಈ ಒಂದು ವಿಡಿಯೋ ಮುಖೇನ ಕನಿಷ್ಠ ಪಕ್ಷ ಒಂದು 15ರಿಂದ 20 ಕ್ವಷನ್ನು ಆರಾಮಾಗಿ ಅಟೆಂಡ್ ಮಾಡ್ಬೋದಾಗುತ್ತೆ. ಇನ್ನು ಮಿಕ್ಕಿರೋ ಅಂಥ 10 to 15 ಕ್ವಷನ್ಸ್ ಏನಿರುತ್ತೆ ಅದನ್ನು ನಾವು ಕೊಡೋ ಅಂಥ ಏನು ಟೆಸ್ಟ್ ಸೀರೀಸ್ ಇರ್ಬೋದು, ಅಥವಾ ಎಕ್ಸ್ಟ್ರಾ ಮೆಟೀರಿಯಲ್ಸ್, ಆ್ಯಡೆಡ್ ಮೆಟೀರಿಯಲ್ಸ್ ಇರ್ಬೋದು. ಅಂದರೆ ನೋಟ್ಸ್ ಅಂತ ಹೇಳೋಣ, ಆ್ಯಡೆಡ್ ನೋಟ್ಸು. ಸೊ ಈ ನೋಟ್ಸು ಟೆಸ್ಟ್ ಸೀರೀಸ್ ಮುಖಾಂತರ ನಿಮಗೆ ಈ ಒಂದು ಎಕ್ಸ್ಟ್ರಾ 10 to 15 ಮಾರ್ಕ್ಸು ಸಿಗೋ ಅಂಥದ್ದು. ಸೊ ಈ ಒಂದು ಕೋರ್ಸ್ನಿಂದ ನಿಮಗೆ ನಾನು ಹೇಳೋದಾದರೆ 35ಗೆ 30 ಮಾರ್ಕ್ಸು ಆರಾಮಾಗಿ ತೊಗೊಳೋದಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ಕೋರ್ಸ್ನ ನೀವು ಕಂಪ್ಲೀಟ್ ಮಾಡಿದ್ರೆ. ಓಕೆ, ಸೊ ತಡ ಮಾಡೋದು ಬೇಡ, ನೋಡ್ತಾ ಹೋಗೋಣ. ಫೈನ್, ಸರಿ. ಏನಿದು ಫಸ್ಟು ಗ್ರಾಮರ್ ಅಂತ ಹೋಗ್ತಿದ್ದಾಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ವರ್ಣಮಾಲೆ ಅಕ್ಷರಗಳ ಮುಖಾಂತರ ನಾವು ಕಲಿತಾ ಹೋಗಬೇಕಾಗತ್ತೆ. ವರ್ಣಮಾಲೆ ಅಂದ್ರೇನು? ವರ್ಣಗಳ ಮಾಲೆ. ಓಕೆ, ಈ ಅಕ್ಷರಗಳನ್ನ ಮಾಲೆ ಹಾಗೆ ಪೋಣಿಸಿದ್ದಾರೆ, ಆಯಿತಾ. ಆ ಮಾಲೆಯಲ್ಲಿ ಎಷ್ಟು ಅಕ್ಷರಗಳಿವೆ ಅಥವಾ ಎಷ್ಟು ಹೂಗಳು, ಹೂವಿನ ಮಾಲೆ ಅನ್ನೋ ಹಾಗೆ ಎಷ್ಟು ಆ ಹೂಗಳಿಂದ ಕೂಡಿದೆ ಅಂದರೆ 49. ಇಲ್ಲೇ ಒಂದು ಕ್ವಶನ್ ಅಂದ್ಕೊಳ್ಳೋಣ. ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರ ಇರೋವಂಥದ್ದು? 49, ಆಯಿತಾ. ಈ 49 ಅಕ್ಷರಗಳನ್ನ 3 ಭಾಗಗಳಾಗಿ ಮಾಡಿದ್ದಾರೆ. ಯಾವ 3 ಭಾಗ? ಸ್ವರ, ವ್ಯಂಜನ, ಯೋಗವಾಹ, ಆಯಿತಾ. ಸೊ ಸ್ವರ ಅಂತ ಅಂದರೆ ಅದರಲ್ಲಿ 13 ಇದೆ, ವ್ಯಂಜನದಲ್ಲಿ 34 ಇದೆ, ಯೋಗವಾಹದಲ್ಲಿ 2 ಇದೆ. ಏನು ಸಾರ್ ಇದು ಅಂತಂದರೆ ನಾವು ನೆಕ್ಸ್ಟು ನೋಡ್ತಾ ಹೋಗೋಣ. ಸದ್ಯಕ್ಕೆ ಇವು ಎಷ್ಟಿದ್ದಾವೆ, ಯಾವ್ಯಾವ ಇದ್ದಾವೆ ಅಷ್ಟನ್ನು ಮಾತ್ರ ನೆನಪಲ್ಲಿಟ್ಕೊಳ್ಳಿ. ಸ್ವರ 13 ಇದೆ. ಆ ಸ್ವರದಲ್ಲೂ 2 ಭಾಗ ಮಾಡ್ತಾರೆ: ಹ್ರಸ್ವಸ್ವರ, ದೀರ್ಘ ಸ್ವರ. ಹ್ರಸ್ವಸ್ವರ ಬಂದು 6, ದೀರ್ಘ ಸ್ವರ ಬಂದು 7, ಒಟ್ಟು ಕೂಡಿದ್ರೆ 13, ಆಯಿತಾ. ಹ್ರಸ್ವಸ್ವರದಲ್ಲಿ 6 ಇದ್ದಾವೆ. ಯಾವ್ಯಾವು ಅಂದರೆ ಅ, ಇ, ಉ, ಋ, ಎ, ಓ. ದೀರ್ಘ ಸ್ವರದಲ್ಲಿ 7 ಇದ್ದಾವೆ: ಆ, ಇ, ಉ, ಎ, ಐ, ಓ, ಔ, ಆಯಿತಾ. ಇನ್ನು ವ್ಯಂಜನದಲ್ಲಿ 34, ಅದನ್ನು 2 ಭಾಗ ಮಾಡಿದ್ರೆ ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ವರ್ಗೀಯ ವ್ಯಂಜನದಲ್ಲಿ 25 ಇದ್ದರೆ ಅವರ್ಗೀಯ ಬಂದು 9. ಇನ್ನು ವರ್ಗೀಯದಲ್ಲಿ 3 ಭಾಗ ಯಾವ್ಯಾವು? ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಇದನ್ನು ನೆಕ್ಸ್ಟು ನೋಡೋಣ. ಇನ್ನು ಅವರ್ಗೀಯದಲ್ಲಿ 9 ಯಾವ್ಯಾವು? ಯಾ ಇಂದ ಳವರೆಗೂ. ಅನುಸ್ವಾರ ಬಂದು 1, ಅದು 0. ವಿಸರ್ಗ ಬಂದು 2 0 ಕೂಡಿರೋ ಅಂಥದ್ದು. ಅಂ, ಅಹ ಅಂತ ನೀವು ಗೊತ್ತಿರುತ್ತೆ ಅಲ್ವಾ. ಅಂ, ಈ ಥರ ಬರಿತೀವಿ ಅಲ್ವಾ. ಸೊ ಇಲ್ಲಿ ನೀವು ತಿಳ್ಕೊಳ್ಬೇಕಾಗಿರೋವಂಥದ್ದೇನು ಅಂತ ಅಂದರೆ ಸ್ವರದಲ್ಲಿ 13, ಆ ಸ್ವರ 13ರಲ್ಲಿ ನಮಗೆ
ರಸಸ್ವರ 6, ದೀರ್ಘ ಸ್ವರ 7, ಒಟ್ಟು ಕೂಡಿದರೆ 13. ವ್ಯಂಜನ 34, ಅದರಲ್ಲಿ ವರ್ಗೀಯ 25, ಅವರ್ಗೀಯ 9. 25, 9, 34. ಯೋಗವಾಹ 2, ಅದರಲ್ಲಿ ಒಂದು ಅನುಸ್ವಾರ ಇನ್ನೊಂದು ವಿಸರ್ಗ. ಇಷ್ಟು ನೆನಪಲ್ಲಿ ಇಟ್ಕೋಬೇಕಾಗತ್ತೆ. ಓಕೆನಾ? ಫೈನ್. ನೆಕ್ಸ್ಟು ಮುಂದಕ್ಕೆ ಹೋಗೋದಾದರೆ ಏನು ಇನ್ ಡೆಪ್ತಲ್ಲಿ ನೋಡ್ತಾ ಹೋಗೋಣ. ಫಸ್ಟು ನೋಡಿ, ಸ್ವರಗಳು. ಸ್ವರಗಳು ಅಂದರೆ ಏನು ಅಂತ ಇಲ್ಲಿ ಹೇಳ್ತಾನೆ ನೋಡಿ. ಏನು ಸ್ವರ ಅಂತಂದರೆ ಸ್ವತಂತ್ರವಾಗಿ, ಇದು ಬೇಡ, ಫೈನ್, ಇಲ್ಲ ಅಂತಂದರೆ ಓಕೆ. ಸ್ವರಗಳಲ್ಲಿ ನೋಡಿ, ಸ್ವತಂತ್ರವಾಗಿ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ಸ್ವರಗಳೆಂದು ಕರೆಯುತ್ತೇವೆ ಅಂತ ಅಂತಾರೆ. ಓಕೆ, ಅಂದರೆ ನಾವು ಒಂದು ಅಕ್ಷರನ ಪ್ರನೌನ್ಸ್ ಮಾಡಬೇಕಾದ್ರೆ, ಉಚ್ಚಾರಣೆ ಮಾಡಬೇಕಾದ್ರೆ ಬೇರೆ ಇನ್ನೊಂದು ಅಕ್ಷರ ಪದ ಬಳಕೆ ಮಾಡ್ತಾಯಿಲ್ಲ, ಅಕ್ಷರಗಳ ಬಳಕೆ ಮಾಡ್ತಾಯಿಲ್ಲ. ಆ ಅಕ್ಷರ ಇಂಡಿಪೆಂಡೆಂಟಾಗಿ ಸ್ವೇಚ್ಛವಾಗಿ, ಆರಾಮಾಗಿ, ಸ್ವತಂತ್ರವಾಗಿ ನಾವು ಅದನ್ನು ಯೂಸ್ ಮಾಡ್ಬೋದು. ಅಂಥ ಒಂದು ಅಕ್ಷರಗಳನ್ನ ನಾವು ಸ್ವರಗಳು ಅಂತ ಅಂತೀವಿ. ಉದಾಹರಣೆಗೆ ಯಾವ್ಯಾವು? ಆ ಇ ಈ ಉ ಊ ರು ಎ ಐ ಓ ಔ. ಈ ಅಕ್ಷರಗಳನ್ನ ಬಳಕೆ ಮಾಡಬೇಕಾದ್ರೆ ಬೇರೆ ಅಕ್ಷರಗಳ ಸಹಾಯನೇ ಪಡೆದುಕೊಳ್ತಾ ಇಲ್ಲ ನಾವು. ಆಯಿತಾ? ಸೊ ಇಂಥ ಒಂದು ಅಕ್ಷರಗಳು ಅಂದರೆ ಬೇರೆ ಅಕ್ಷರಗಳ ಸಹಾಯವಿಲ್ಲದಲೇ ಉಚ್ಚಾರಣೆ ಸ್ವತಂತ್ರವಾಗಿ ಆಗ್ತಾ ಇದೆ ಅಂದರೆ ಅಂಥ ಅಕ್ಷರಗಳನ್ನ ನಾವು ಸ್ವರಗಳ ಮಾಲೆ ಅಂತ ಹೇಳ್ತೀವಿ. ಆ ಸ್ವರಗಳ ಮಾಲೆಯಲ್ಲಿ ಎಷ್ಟು ಅಕ್ಷರಗಳಿದೆ? 13 ಇದ್ದಾವೆ. ಆ ಸ್ವರಗಳಲ್ಲೂ ನಮಗೆ ಎಷ್ಟು? 3 ಸ್ವರ ಬರುತ್ತೆ. ಆಗಲೇ ನಾನೇನಂತ ಹೇಳಿದ್ದೆ, ಇಲ್ಲಿ 6 ಹ್ರಸ್ವ ಸ್ವರ, ದೀರ್ಘ ಸ್ವರ 7 ಅಂತ ಹೇಳಿದ್ದೆ. ಇಲ್ಲಿ ನೋಡಿ, ಇನ್ ಡೆಪ್ತಲ್ಲಿ ಹೋಗೋದಾದರೆ ಎರಡನೇ ಇಲ್ಲಿ ರಸಸ್ವರ, ದೀರ್ಘ ಸ್ವರ, ಇನ್ನೊಂದು ಪ್ಲುತ ಸ್ವರ ಬರುತ್ತೆ. ಅದನ್ನು ಆಮೇಲೆ ನೋಡೋಣ ಏನು ಅಂತ. ಸ್ವರದ ಪ್ರಕಾರ ಒಂದು ಹ್ರಸ್ವಸ್ವರ. ಏನು ಹ್ರಸ್ವಸ್ವರ ಅಂತ ಅಂದರೆ ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸುವ ಸ್ವರಗಳಿಗೆ ಹ್ರಸ್ವಸ್ವರ ಎನ್ನುತ್ತಾರೆ. ಒಂದು ಮಾತ್ರೆಯ ಕಾಲ ಅಂದರೆ ನಾವು ಮಾತಾಡಬೇಕಾದ್ರೆ ಜಾಸ್ತಿ ಕಾಲ, ಟೈಮ್ ತೊಗೊಳ್ಳೋದಲ್ಲ. ಅದನ್ನು ಉಚ್ಚಾರಣೆ ಮಾಡಬೇಕಾದ್ರೆ ಅ ಇ ಉ ಅಂದರೆ ಅಲ್ಲಿ ನಾವು ಪ್ರೊನೌನ್ಸ್ ಮಾಡಬೇಕಾದ್ರೆ ಟೈಮ್ನ ನಾವು ತೊಗೊಳ್ತಾ ಇಲ್ಲ, ಜಾಸ್ತಿ ಕಡಿಮೆ ಟೈಮಲ್ಲೇ ಹೇಳ್ತಾ ಇದ್ದೀವಿ. ಅಂಥ ಅಕ್ಷರಗಳು ಯಾವುವು? ಅ ಇ ಉ, ಅ ಇ ಉ ರು ಎ ಓ. ಇದನ್ನು ನೋಡಿ, ಒಂದು ಮಾತ್ರೆಯ ಕಾಲ, ಚಿಟಿಕೆ ಹಿಂಗೆ. ಅದೇ ಇದನ್ನು ನೋಡಿ, ದೀರ್ಘ ಸ್ವರ ಅಂತ ಅಂತೀವಿ. ಅದು 2 ಮಾತ್ರೆಗಳ ಕಾಲ ಅಂತ ಹೇಳ್ತಾರೆ. 2 ಮಾತ್ರೆ ನುಂಗದ, ಮಾತ್ರೆ ನುಂಗದಲ್ಲ, 2 ಕ್ಷಣ ಅಂತ ಅಂದ್ಕೊಳ್ಳೋಣ. ಆ ಇ ಉ. ಸೊ ಇಲ್ಲಿ ನಾವು ಅ ಅಂತಿದ್ವಿ, ಇಲ್ಲಿ ಆ ಇ ಈ ಉ ಊ ರು ಬಿಡಿ, ಅದು ಒಂದು ಆಯಿತು. ನಂತರ ನೋಡಿ, ಎ ಐ, ಇಲ್ಲಿ ರು ಇಲ್ಲಿ ಬರುತ್ತೆ ರಸಸ್ವರ, ದೀರ್ಘ ಸ್ವರದಲ್ಲಿ ಐ. ನಂತರ ಓ ಔ. ಸೊ 2 ಮಾತ್ರೆ ಕಾಲ. ನಂತರ ನೋಡಿ, 3 ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳಿಗೆಲ್ಲ ಪ್ಲುತ ಸ್ವರ ಎನ್ನುತ್ತಾರೆ. ಪ್ಲುತ ಸ್ವರ ಅಂತ ಅಂದರೆ ಇಲ್ಲೇನಾಗುತ್ತೆ, ನಾವು ದೀರ್ಘ ಎಳಿತಾ ಇದ್ದೀವಿ, ರಾಗ ಎಳಿತೀವಿ. ಅಮ್ಮ, ದೇವರೇ, ಅಯ್ಯೋ, ಏನು ಅಯ್ಯೋ, ಈ ಥರನೂ ಹೇಳ್ತೀವಿ. ಎಲ್ಲಿ ನಾವು ರಾಗ ಎಳಿತೀವಲ್ಲ, ಆಗ ಈ ಒಂದು ಸೈನ್ ಹಾಕ್ಬಿಡ್ತಾರೆ, ಏನು ಎಸ್ ಚಿಹ್ನೆ ಯೂಸ್ ಮಾಡ್ತಾರೆ, ಅಂದರೆ ನಾವು ರಾಗ ಎಳಿತಾ ಇದ್ದೀವಿ ಅಂತ. ಅದು 3 ಮಾತ್ರೆಗಳ ಕಾಲದಲ್ಲಿ ಉಚ್ಚರಿಸಲ್ಪಡುವ ಸ್ವರಗಳು. ಸೊ ನಿಮಗೆ ಏನರ್ಥ ಆಯಿತು? ಸ್ವತಂತ್ರವಾಗಿ ಉಚ್ಚಾರಣೆ ಮಾಡ್ತಾ ಇರೋವಂಥ ಅಕ್ಷರಗಳನ್ನ ನಾವೇನಂದ್ವಿ? ಸ್ವರ ಅಂತ ಹೇಳಿದ್ವಿ. ನಂತರ ಆ ಸ್ವರಗಳು ಎಷ್ಟಿದ್ದಾವೆ ಅಂದರೆ 13 ಇದ್ದಾವೆ ಅಂತ ಅಂದ್ವಿ. ಅದರಲ್ಲಿ
ಎರಡು ಭಾಗ ಹ್ರಸ್ವ ದೀರ್ಘ ಸ್ವರ. ಹ್ರಸ್ವ ಸ್ವರ ಬಂದು 6 ಇದ್ದಾವೆ, ದೀರ್ಘ ಸ್ವರ ಬಂದು 7 ಇದ್ದಾವೆ. ಹ್ರಸ್ವ ಸ್ವರದಲ್ಲಿ ಒಂದು ಮಾತ್ರೆ ಕಾಲದಲ್ಲಿ ಉಚ್ಚಾರಣೆ ಮಾಡುವಂಥದ್ದು ಆ ಇ ಉ ರು ಎ ಓ. ದೀರ್ಘ ಸ್ವರ 2 ಮಾತ್ರೆ ಕಾಲದಲ್ಲಿ ಉಚ್ಚರಿಸಲ್ಪಡುವಂಥದ್ದು ಇದ್ಯಾವ್ಯಾವು ಆ ಇ ಉ ಎ ಐ ಓ ಔ. ಆಯಿತಾ. ನಂತರ ಪ್ಲುತ ಸ್ವರ, ಇಲ್ಲಿ ಅಕ್ಷರಗಳಿಲ್ಲ, ಬದಲಿಗೆ 3 ಮಾತ್ರೆ ಕಾಲದಲ್ಲಿ ಉಚ್ಚಾರಣೆ ಮಾಡ್ತಾಯಿದ್ದೀವಿ. ಅಂದರೆ ರಾಗ ಇನ್ನೂ ಒತ್ತು ಕೊಟ್ಟು ನಾವು ಒಂದು ಪದಕ್ಕೆ ನಾವು ಜಾಸ್ತಿ ರಾಗ ಎಳಿತಾ ಇದ್ದೀವಿ ಅಂತ. ಆಯಿತಾ. ಸೊ ಹೀಗೆ ನಾವು ಸ್ವರಗಳನ್ನ ವಿಭಾಗ ಮಾಡ್ಕೊಂಡಿದ್ದೀವಿ. ನಂತರ ನೋಡಿ ವ್ಯಂಜನಗಳು ಅಂತ ಹೇಳ್ತೀವಿ. ವ್ಯಂಜನಗಳು ಅಂತ ಅಂದರೆ ಏನು, ನಾವು ಸ್ವರ ಅಂತ ಅಂದರೆ ಏನಂತ ಹೇಳಿದ್ವಿ, ಸ್ವತಂತ್ರವಾಗಿ ಉಚ್ಚಾರಣೆ ಮಾಡ್ತಾಯಿದ್ವಿ ಅಕ್ಷರಗಳನ್ನ ಅಂತ. ಇಲ್ಲಿ ವ್ಯಂಜನದಲ್ಲಿ ಏನಾಗುತ್ತೆ, ಸ್ವರಗಳ ಸಹಾಯದಿಂದ, ಓಕೆ, ಸ್ವರಗಳ ಸಹಾಯದಿಂದ ಮಾತ್ರ ಉಚ್ಚಾರ ಮಾಡಲಾಗುವ ಅಕ್ಷರಗಳನ್ನು ವ್ಯಂಜನಗಳೆಂದು ಕರೆಯುತ್ತೇವೆ. ಆಯಿತಾ. ಇದು ಆ ಅನ್ನೋದು ಸ್ವತಂತ್ರವಾಗಿ ಉಚ್ಚಾರಣೆ ಮಾಡ್ತಾಯಿದ್ದೀವಿ. ಬಟ್ ಕ ಅನ್ನೋ ಒಂದು ಅಕ್ಷರ ಏನಿದೆ, ಇದನ್ನು ಉಚ್ಚಾರಣೆ ಮಾಡಬೇಕಾದ್ರೆ ನಮಗೆ ಸ್ವರ ಪ್ಲಸ್ ಇನ್ನೊಂದು ಅಕ್ಷರ, ಈ ಕ ಅನ್ನೋ ಒಂದು ಅಕ್ಷರನ ಖ, ಇದು ಒಂದು ಸೋರ್ಸು ಅಥವಾ ಒಂದು ಸ್ಟಾರ್ಟಿಂಗ್ ಪಾಯಿಂಟು. ಇದಕ್ಕೆ ನಾವು ಆ ಅನ್ನೋ ಸ್ವರ ಆ್ಯಡ್ ಮಾಡಿದಾಗ ಕ ಆಗುತ್ತೆ. ಅದೇ ರೀತಿ ಘ ಅಂತ ಇರುತ್ತೆ. ಆಯಿತಾ. ಘ ಅಂತ ಇರುತ್ತೆ. ಇದಕ್ಕೆ ನಾನು ಆ ಹಾಕಿದಾಗ ಗ ಆಗುತ್ತೆ. ಆಯಿತಾ. ಸೊ ಈ ಒಂದು ಅಕ್ಷರಕ್ಕೆ ನಾನು ಸ್ವರನ ಆ್ಯಡ್ ಮಾಡಿದಾಗ ಮಾತ್ರ ನನಗೆ ಈ ಒಂದು ಅಕ್ಷರ ಸಿಗುತ್ತೆ. ಸೊ ಹೀಗೆ ಒಂದು ಸ್ವರದ ಸಹಾಯದಿಂದ ನಾನು ಇನ್ನೊಂದು ಅಕ್ಷರನ ಉಚ್ಚಾರಣೆ ಮಾಡ್ತಾ ಇದ್ದೀನಿ ಅಂದಾಗ ಅಂಥ ಒಂದು ಅಕ್ಷರ ಏನಾಗುತ್ತೆ, ವ್ಯಂಜನ ಆಗುತ್ತೆ. ಓಕೆ, ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಸೊ ಸ್ವತಂತ್ರವಾಗಿ ಉಚ್ಚಾರಣೆ ಮಾಡೋವಂಥ ಅಕ್ಷರಗಳು ಸ್ವರಗಳಾದರೆ, ಇನ್ನೊಂದು ಅಥವಾ ಸ್ವರಗಳ ಸಹಾಯದಿಂದ ಉಚ್ಚಾರಣೆ ಮಾಡೋವಂಥ ಅಕ್ಷರಗಳನ್ನ ನಾವು ವ್ಯಂಜನಗಳು ಅಂತ ಹೇಳ್ತೀವಿ. ಸೊ ಇಂಥ ವ್ಯಂಜನಗಳಲ್ಲಿ 2 ವಿಧ ಇದೆ. ಯಾವುದಾದ್ರು ವರ್ಗೀಯ ವ್ಯಂಜನ, ಇನ್ನೊಂದು ಅವರ್ಗೀಯ ವ್ಯಂಜನ ಅಂತ. ಅವರ್ಗೀಯ ವ್ಯಂಜನ ಇಲ್ಲಿ ಬರುತ್ತೆ. ಸೊ ವರ್ಗೀಯ ವ್ಯಂಜನದಲ್ಲಿ ನೋಡಿ, ಇದು ಎಷ್ಟಿದ್ದಾವೆ, 25 ಇದ್ದಾವೆ. ವರ್ಗೀಯ ವ್ಯಂಜನಗಳು 25 ಇದ್ದಾವೆ. ಸೊ ಇದು ಉಚ್ಚರಿಸುವಾಗ ಅವು ಹುಟ್ಟುವ ಸ್ಥಳವನ್ನು ಆಧರಿಸಿ ಅವನ್ನು 5 ವರ್ಗಗಳಾಗಿ ವಿಂಗಡಿಸಲಾಗಿದೆ. ಓಕೆನಾ. ಉಚ್ಚರಿಸುವಾಗ ಅವು ಹುಟ್ಟುವ ಸ್ಥಳ ಎಲ್ಲಿ, ಇವಾಗ ಎಲ್ಲಿ ಹುಟ್ಟುತ್ತಾ ಇದೆ ನೋಡಿ, ಇದು ಕ ವರ್ಗ ಅಂತ ಹೇಳ್ತಾರೆ. ಆಯಿತಾ. ಕ ವರ್ಗ, ಇದು ಚ ವರ್ಗ, ಇದು ಟ ವರ್ಗ, ಇದು ತ ವರ್ಗ, ಇದು ಪ ವರ್ಗ. ಆಯಿತಾ. ಕ ಚ ಟ ತ ಪ ಇವು 5 ವರ್ಗಗಳು. ಒಂದೊಂದು ವರ್ಗದಲ್ಲಿ 5 ಅಕ್ಷರಗಳಿದೆ. ಆಯಿತಾ. ಆ 5 ಅಕ್ಷರಗಳು ಯಾವ ಥರ ವಿಂಗಡಣೆ ಆಗಿದೆ ಅಂದರೆ, ಅಲ್ಪಪ್ರಾಣ ಮಹಾಪ್ರಾಣ, ಅಲ್ಪಪ್ರಾಣ ಮಹಾಪ್ರಾಣ, ಕಡೆಯಲ್ಲಿ ಅನುನಾಸಿಕ. ಸೊ ಈ 5 ಅಕ್ಷರಗಳನ್ನ ಕೂಡಿದಾಗ 5 ವರ್ಗಗಳಿಂದ 5 × 5 5 ವರ್ಗಗಳು. ಪ್ರತಿಯೊಂದು ವರ್ಗದಲ್ಲೂ 5 ಅಕ್ಷರಗಳು. ಅದರಲ್ಲಿ ಎಷ್ಟು, 2 ಅಲ್ಪಪ್ರಾಣ, 2 ಮಹಾಪ್ರಾಣ, 1 ಅನುನಾಸಿಕ, ಒಟ್ಟು 5. ಒಂದು ವರ್ಗದಲ್ಲಿ ಹೀಗೆ 5 ಭಾಗ ಆಗಿರುತ್ತೆ. ಸೊ ಒಟ್ಟು ಎಷ್ಟು, 25 ವರ್ಗೀಯ ವ್ಯಂಜನಗಳು ನಮಗೆ ಸಿಗುವಂಥದ್ದು. ಓಕೆ, ಫೈನ್. ಹಾಗಿದ್ದರೆ ಈ ರೀತಿಯಾಗಿ ಹೇಗೆ ನಾವು 25 ಅಕ್ಷರಗಳನ್ನ ಭಾಗ ಮಾಡ್ಕೊಂಡಿದ್ದೀವಲ್ಲ, ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ ಅಂತ, ಅದನ್ನು ನಾವು ನೋಡೋದಾದರೆ ನೋಡಿ, ಅಲ್ಪಪ್ರಾಣ ಅಂದ್ರೇನು? ಅಲ್ಪಪ್ರಾಣ ಅಂದರೆ ಕಡಿಮೆ ಪ್ರಾಣ. ಅಲ್ಪ ಅಂದರೆ ಏನು? ಅಲ್ಪ ಅಂದರೆ ಕಡಿಮೆ ಅಲ್ವಾ. ಕಡಿಮೆ ಪ್ರಾಣ ಅಂದರೆ, ಪ್ರಾಣ ಅಂದ್ರೇನು? ಉಸಿರು
ನಾವು ಉಸಿರಾಡೋದಕ್ಕೆ ಏನು ಇದು ಮಾಡ್ತೀವಲ್ಲ ಪ್ರಾಣ ಉಸಿರು ಅಂತಲೇ ಇದು ಮಾಡ್ಬೋದು. ಸೊ ಇವಾಗ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಅಲ್ಪ ಪ್ರಾಣ ಎನ್ನುತ್ತಾರೆ. ಈಗ ನಾವಲ್ಲಿ ಸ್ವರಗಳು ಅಂತ ನೋಡಿದಾಗ ಏನಂತ ನೋಡಿದ್ವಿ, ರಸಸ್ವರ, ದೀರ್ಘ ಸ್ವರ ಅಂತ ಅಂದ್ವಿ. ಇಲ್ಲಿ ಕಾಲದ ಬಳಕೆ ಆಗ್ತಾ ಇದೆ ಅಲ್ವಾ. ಅ ಇ ಉ ಅಂತ ಇದ್ದರೆ ಆ ಈ ಉ. ಸೊ ಒಂದು ಮಾತ್ರೆಯ ಕಾಲ, ಎರಡು ಮಾತ್ರೆಯ ಕಾಲ, ಇಲ್ಲಿ ಕಾಲದ ಬಳಕೆ ಆಗ್ತಿದೆ. ಬಟ್ ಇಲ್ಲಿ ಉಸಿರು, ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು, ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ಕಡಿಮೆ ಉಸಿರು ಬಳಸ್ಕೊಂಡು ಆ ಒಂದು ಅಕ್ಷರ ನಾವು ಪ್ರೊನೌನ್ಸ್ ಮಾಡಿದ್ರೆ ಅದು ಅಲ್ಪ ಪ್ರಾಣ ಆಗುತ್ತೆ. ಹೆಚ್ಚು ಉಸಿರು ತಗೊಂಡು ನಾವು ಆ ಒಂದು ಅಕ್ಷರಗಳ ಉಚ್ಚಾರಣೆ ಮಾಡಿದ್ರೆ ಅದು ಮಹಾಪ್ರಾಣ ಆಗುತ್ತೆ. ಖ, ಚ, ಠ, ಥ, ಫ. ಅದೇ ಖ, ಛ, ಠ, ಥ, ಫ. ಸೊ ಆ ಥರ ನಾವು ಹೆಚ್ಚು ಉಸಿರು ಬಳಸ್ತಾ ಇದ್ದೀವಿ. ಕಡಿಮೆ ಉಸಿರು ಬಳಸಿದ್ರೆ ಅಲ್ಪ ಪ್ರಾಣ, ಹೆಚ್ಚು ಉಸಿರು ಬಳಸಿದ್ರೆ ಮಹಾಪ್ರಾಣ. ಸೊ ಅಲ್ಪ ಪ್ರಾಣದಲ್ಲಿ ಎಷ್ಟು ಪದಗಳು ಬಂದೋಗುತ್ತೆ ಅಂತ ಅಂದರೆ, ನಾನಾಗಲೇ ಏನಂತ ಹೇಳಿದೆ, 5 ವರ್ಗಗಳಿದೆ. ಯಾವುದ್ಯಾವುದು? ಕ, ಚ, ಟ, ತ, ಪ ಅಲ್ವಾ. ಈ 5 ವರ್ಗಗಳಲ್ಲಿ ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕ ಅಂದೆ. ಅಲ್ಪ ಪ್ರಾಣ 2, ಮಹಾಪ್ರಾಣ 2, ಅನುನಾಸಿಕ 1. ಸೊ ಈಗಿದ್ದಾಗ ಎಲ್ಲದಕ್ಕೂ ಸೇಮೇ ಇರುತ್ತೆ ಅಲ್ವಾ. 2 2 2 2 2 2 ಇದು ಸೇಮ್, ಇದು ಸೇಮ್. ಸೊ ಅಲ್ಪ ಪ್ರಾಣಗಳೆಷ್ಟಾಯಿತು? 5 2 10, ಇದು 10, ಇದು 5. ಒಟ್ಟು ವರ್ಗೀಯ ವ್ಯಂಜನಗಳು 25. ಆಯಿತಾ? ಯಾವ್ಯಾವು? ಕ, ಚ, ಟ, ತ, ಪ, ಗ, ಜ, ಡ, ದ, ಬ. ಇದು ಅಲ್ಪ ಪ್ರಾಣ. ಇದು ನೆಕ್ಸ್ಟ್ ಮಹಾಪ್ರಾಣ ಯಾವುವು ಅಂದರೆ ಖ, ಛ, ಠ, ಥ, ಫ, ಘ, ಝ, ಢ, ಧ, ಭ. ಆಯಿತಾ? ನಂತರ ನೋಡಿ ಅನುನಾಸಿಕ. ಅನುನಾಸಿಕ ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ಅನುನಾಸಿಕ ಅಂತ ಹೇಳ್ತೀವಿ. ಯಾವ? ನ್ಯ, ನ್ಯ, ನ, ನ, ಮ. ಇದು ಅನುನಾಸಿಕಗಳು. ಓಕೆ, ಫೈನ್. ಈಗ ಮತ್ತೆ ಇನ್ನೊಂದು ಸಲ ನೋಡೋದಾದರೆ 5 ವರ್ಗಗಳಿದೆ. ಯಾವುದ್ಯಾವುದು? ಕ, ಚ, ಟ, ತ, ಪ. ಇದರಲ್ಲಿ ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಅಲ್ಪ ಪ್ರಾಣಗಳು 2, ಮಹಾಪ್ರಾಣ 2, ಅನುನಾಸಿಕ 1. ಸೇಮ್ ಕಂಟಿನ್ಯೂ ಆಗುತ್ತೆ. ಸೊ ಅಲ್ಪ ಪ್ರಾಣಗಳು ವರ್ಗೀಯ ವ್ಯಂಜನದಲ್ಲಿ 10, ಮಹಾಪ್ರಾಣದಲ್ಲಿ 10, ಅನುನಾಸಿಕ 5. ಅಲ್ಪ ಪ್ರಾಣ ಅಂದರೆ ಕಡಿಮೆ ಉಸಿರಿನಿಂದ ನಾವು ಉಚ್ಚರಿಸಲ್ಪಡುವ ಅಕ್ಷರಗಳು. ಮಹಾಪ್ರಾಣ ಅಂದರೆ ಅತಿ ಹೆಚ್ಚು ಉಸಿರು ಬಳಸ್ತೀವಿ. ಅನುನಾಸಿಕ ಅಂದರೆ ಮೂಗಿನ ಸಹಾಯದಿಂದ ನಾವು ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ಅನುನಾಸಿಕ ಅಂತ ಹೇಳ್ತೀವಿ. ಓಕೆ, ಫೈನ್. ನೆಕ್ಸ್ಟು ನೋಡಿ ಅವರ್ಗೀಯ ವ್ಯಂಜನಗಳು ಅಂತ ಹೇಳ್ತೀವಿ. ಯಾವ ವರ್ಗಕ್ಕೂ ಸೇರದ ಪ್ರತ್ಯೇಕವಾಗಿರುವ 9 ಅಕ್ಷರಗಳನ್ನು ಅವರ್ಗೀಯ ವ್ಯಂಜನ ಎನ್ನುತ್ತಾರೆ. ಇವು ಯಾವ ವರ್ಗಕ್ಕೂ ಸೇರಲ್ಲ. ಅಂದರೆ ಕ, ಚ, ಟ, ತ, ಪ ಏನು ವರ್ಗ ಇದ್ದಾವೆ ಅವು ಯಾವ ವರ್ಗಕ್ಕೂ ಸೇರಲ್ಲ ಇದು. ಆಯಿತಾ? ಅಲ್ಲಿ ಅಲ್ಪ ಪ್ರಾಣ, ಮಹಾಪ್ರಾಣ, ಅನುನಾಸಿಕ ಅದೂ ಇದು ಬರಲ್ಲ. ಸೊ ಅಂಥ ಒಂದು ಅಕ್ಷರಗಳ ಮಾಲೆ ಏನಿದೆ, ಅಂಥ ಒಂದು ಅಕ್ಷರಗಳ ಗುಂಪೇನಿದೆ, ಅವು ಯಾವುವು? 9 ಇದ್ದಾವೆ. ಅದನ್ನು ನಾವು ಅವರ್ಗೀಯ. ಅವರ್ಗೀಯ ಅಂದರೆ ವರ್ಗೀಯ ಅಂದರೆ ವರ್ಗ ಆಗೋ ಅಂಥದ್ದು. ಅವರ್ಗೀಯ ಅಂದರೆ ವರ್ಗ ಆಗದಲ್ಲೇ ಇರುವಂಥದ್ದು. ಯಾರ, ಲಾವ, ಶೇಷ, ಸ, ಹಳ್ಳ 9 ಇದ್ದಾವೆ ಅಂತ. ಓಕೆನಾ? ಫೈನ್. ಸೊ ಅಲ್ಲಿಗೆ ಸ್ವರಗಳು ಏನಂತ ಹೇಳಿದ್ದೆ, ಇಲ್ಲಿ ಹೇಳಿದ್ನಲ್ಲ ಎಷ್ಟು ಅಂತ ಹೇಳಿದ್ದೆ ನಿಮಗೆ. ಸ್ವರಗಳು 13, ರಸಸ್ವರ 6, ದೀರ್ಘ ಸ್ವರ 7. ಓಕೆ, ವ್ಯಂಜನಗಳು ಒಟ್ಟು ಎಷ್ಟಿದ್ದಾವೆ ಅಂತ ಅಂದಿದ್ದು 34. ಅದರಲ್ಲಿ ವರ್ಗೀಯ ವ್ಯಂಜನ 25, ಅವರ್ಗೀಯ ವ್ಯಂಜನ ಬಂದು 9 ಇದ್ದಾವೆ. ಓಕೆ, ನಂತರ ಯೋಗವಾಹಗಳು ಅಂತಾರೆ. ಯೋಗವಾಹಗಳು ಅಂತ ಅಂದರೆ ಇದು ನೋಡಿ, ಇಲ್ಲಿ ಯೋಗ ಎಂದರೆ ಕೂಡುವುದು ಅಂತ.
ವಾಹ ಅಂದರೆ ಕೂಡಿ ಹೋಗೋದು ಅಂತ, ಅಂದರೆ ಕೂಡ್ಕೊಂಡಿರೋದು ಅಂತ. ಯಾವುದ್ರ ಜೊತೆ ಕೂಡ್ಕೊಂಡಿದೆ? ಯಾವುದೋ ಒಂದು ಅಕ್ಷರದ ಜೊತೆ ಕೂಡ್ಕೊಂಡಾಗ ಇದಕ್ಕೆ ಒಂದು ಬೆಲೆ ಅಂತ ಬರುತ್ತೆ. ಇವಾಗ ಇದೊಂದು 0 ಅಂತ ಬರೆದ್ರೆ ಅದು ಅರ್ಥ ಇಲ್ಲ, ಅಥವಾ 2 0 ಅಂತ ಬರೆದ್ರೆ ಅರ್ಥ ಇಲ್ಲ. ಅದೇ ಒಂದು ಸ್ವರ ಯೂಸ್ ಮಾಡ್ಕೊಂಡು ನಾವು ಬರೆದ್ರೆ ಅಂತ ಹೇಳ್ತೀವಿ, ಅಥವಾ ಇದು ಕಮ್ ಅಂತ ಹೇಳ್ತೀವಿ ಅಲ್ವಾ? ಅದೇ ಥರ ನೋಡಿ, ಆಹಾ ಅಂತ ಹೇಳ್ತೀವಿ ಅಲ್ವಾ? ಸೊ ಅದೇ ರೀತಿ ಸ್ವರದ ಸಂಬಂಧ ಪಡೆದ ಒಂದು 0ಗೆ ಅನುಸ್ವಾರ ಎನ್ನುತ್ತಾರೆ. ಸ್ವರದ ಸಂಬಂಧ ಪಡೆದ ಒಂದರ ಮೇಲೊಂದಿರುವ 2 0ಗೆ ವಿಸರ್ಗ ಎನ್ನುತ್ತಾರೆ. ಆಯಿತಾ? ಸೊ ಯಾವುದೋ ಒಂದು ಅಕ್ಷರದ ಸಂಬಂಧ ಬಳಸಿಕೊಂಡು ಅದಕ್ಕೆ ಒಂದು ವ್ಯಾಲ್ಯೂ ಅಂತ ಬರುತ್ತೆ. ಓಕೆ, ಸೊ ಯಾವಾಗ ಆ ಒಂದು ಅಕ್ಷರ ಸ್ವರ ಆಗಿರುತ್ತೆ ಅಂಥ ಸಮಯದಲ್ಲಿ ಅದನ್ನು ಅನುಸ್ವಾರ ಅಂತ ಹೇಳ್ತಾರೆ, 1 0 ಇದ್ದಾಗ. 2 0 ಬಂದಾಗ ಅದನ್ನು ವಿಸರ್ಗ ಅಂತ ಹೇಳ್ತಾರೆ. ಓಕೆನಾ? ಸೊ ಇಷ್ಟು ಬೇಸಿಕ್ ವರ್ಣಮಾಲೆಯ ಏನೋ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಥಿಂಗ್ಸ್ ಅಂತ ಹೇಳ್ಬೋದು. ಆಯಿತಾ? ಸೊ ಇಷ್ಟನ್ನು ನೀವು ನೆನ್ಪಿಡಬೇಕಾಗತ್ತೆ. ಸೊ ಈ ನೆನ್ಪಿಡುವಂಥ ಅಂಶಗಳು ಮೇಯ್ನ್ ಒಟ್ಟಾರೆಯಾಗಿ ನೋಡೋದಾದರೆ ನೋಡಿ, ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಮೂಲಾಕ್ಷರಗಳು ಎಷ್ಟು ಅಂದರೆ 49. ಸ್ವರಾಕ್ಷರಗಳು 13. ಆಯಿತಾ? ಹ್ರಸ್ವ ಸ್ವರಗಳು ಎಷ್ಟು ಅಂದರೆ 6. ಓಕೆ, ದೀರ್ಘ ಸ್ವರ ಎಷ್ಟಿದ್ದಾವೆ? 7 ಇದ್ದಾವೆ. ವ್ಯಂಜನಾಕ್ಷರಗಳು ಯಾವ್ಯಾವು? 34. ವರ್ಗೀಯ ವ್ಯಂಜನ 25. ಯಾವ ವರ್ಗಗಳು? 5 ವರ್ಗಗಳು. ಕ ಚ ಟ ತ ಪ. ಆಯಿತಾ? ಅದರಲ್ಲಿ ಅಲ್ಪ ಪ್ರಾಣ ಎಷ್ಟಿದ್ದಾವೆ? 10 ಇದ್ದಾವೆ. ಮಹಾಪ್ರಾಣ ಎಷ್ಟಿದ್ದಾವೆ? 10 ಇದ್ದಾವೆ. ಅನುನಾಸಿಕ ಎಷ್ಟಿದೆ? 5 ಇದೆ. ಅನುನಾಸಿಕ ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳನ್ನ ಅನುನಾಸಿಕ ಅಂತ ಹೇಳ್ತೀವಿ. ಅವರ್ಗೀಯ ಅಂದರೆ ವರ್ಗ, ಅವರ್ಗ, ಆಪೋಸಿಟ್ ವರ್ಡ್. ವರ್ಗ ಅಂದರೆ ವರ್ಗ ಆಗ್ತಾ ಇದೆ, ಅವರ್ಗ ಅಂದರೆ ವರ್ಗದಲ್ಲಿ ಸೇರ್ತಾ ಇಲ್ಲ, ಅದು 9 ಇರುವಂಥದ್ದು. ಇನ್ನು ಯೋಗವಾಹಗಳು 2 ಇದೆ. ಯೋಗವಾಹಗಳು ಅಂದರೆ ಯಾವುದೋ ಒಂದು ಅಕ್ಷರದ ಜೊತೆ ಕೂಡಿಕೊಂಡಾಗ ಮಾತ್ರ ಆ ಒಂದು ಸೊನ್ನೆಗಳೇನು ನಾವು 1 0 2 0 ಇದಕ್ಕೆ ಬೆಲೆ ಬರುತ್ತೆ. ಈ ಸೊನ್ನೆಗಳು ಸಂಬಂಧ ಸ್ವರಗಳ ಜೊತೆ ಆದಾಗ 1 0ಗೆ ನಾವು ಅನುಸ್ವಾರ ಅಂದರೆ 2 0ಗೆ ವಿಸರ್ಗ ಅಂತ ಹೇಳ್ತೀವಿ. ಓಕೆನಾ? ಫೈನ್. ಇಷ್ಟು ನೀವು ನೆನಪಲ್ಲಿ ಇಡಬೇಕಾಗಿರೋ ಅಂಥ ಅಂಶಗಳಾಗುತ್ತೆ. ಓಕೆ, ಫೈನ್. ನಂತರ ಮುಂದಿನ ತರಗತಿಯಲ್ಲಿ ನಾವು ಅಕ್ಷರಗಳು ಹುಟ್ಟುವ ಸ್ಥಾನಗಳು, ಅದರ ಬೇಸಿಸ್ ಮೇಲೆ ಕಂಠ್ಯ, ತಾಲವ್ಯ, ಮೂರ್ಧನ್ಯ, ದಂತ್ಯ, ಓಷ್ಠ್ಯ, ಅನುನಾಸಿಕಗಳು, ಆಯಿತಾ, ಕಂಠೋಷ್ಠ್ಯ, ಇವೆಲ್ಲ ಏನಿದ್ದಾವೆ ಇದನ್ನು ಕಲಿಯೋಣ. ಸೊ ಈ ಒಂದು ತರಗತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ಒಂದು ತರಗತಿಗೆ ಆದಷ್ಟು ಬೇಗ ಸೇರ್ಪಡೆಗೊಳ್ಳಿ. ನಿಮ್ಮ ಒಂದು ಏನು ಕಮ್ಯುನಿಕೇಷನ್ ಪೇಪರ್ ಇದೆ ಆದಷ್ಟು ಗಟ್ಟಿ ಮಾಡ್ಕೊಳ್ಳಿ. ಎಕ್ಸಾಮಲ್ಲಿ 1/3 ಪೇಪರು ಇದೇ ಇರೋದ್ರಿಂದ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಎಕ್ಸಾಮ್ ಬರುತ್ತೆ, ಎಕ್ಸಾಮ್ ಬಂದಾಗ ಓದೋಣ ಬಿಡೋಣ ಅಂತೆಲ್ಲ ಕಾಯೋದಕ್ಕೆ ಹೋಗ್ಬೇಡಿ. ಆದಷ್ಟು ಬೇಗ ಜಾಯ್ನ್ ಆಗಿ ಕ್ಲಾಸ್ ಮುಗಿಸ್ಕೊಳ್ಳಿ. ರಿವಿಷನ್ ಮಾಡಿ, ಟೆಸ್ಟ್ ಸೀರೀಸು, ನೋಟ್ಸು ಎಲ್ಲ ಫಾಲೋ ಅಪ್ ಆಗಿ. ಓಕೆ, ಫೈನ್. ಥ್ಯಾಂಕ್ ಯು.